ವಿಡಿಯೋ ಎಷ್ಟು ಸುಂದರವಾಗಿದೆ ಅಲ್ವೇ? ಆಟೋದ ಹಿಂದೆ ರಾಬರ್ಟ್ ಚಿತ್ರದ ಡಿಸೈನ್ ಪೋಸ್ಟರ್ಗಳು, ಅದು ಒಂದಲ್ಲ ಎರಡಲ್ಲ, ಅದೆಷ್ಟೋ ಸಾಲು ಸಾಲು ಆಟೋಗಳ ಹಿಂದೆ ರಾರಾಜಿಸ್ತಿದೆ. ಅಂದ ಹಾಗೆ ಇದು ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಕಂಡುಬಂದ ದೃಶ್ಯ. ಅಲ್ಲಿನ ಆಟೋ ಸ್ನೇಹಿತರು ತಮ್ಮ ಆಟೋಗಳಿಗೆ ಡಿ ಬಾಸ್ ಅವರ ರಾಬರ್ಟ್ ಚಿತ್ರದ ಪೋಸ್ಟರ್ ಅನ್ನು ಹಾಕಿಸಿಕೊಂಡಿದ್ದಾರೆ. ವಿಭಿನ್ನವಾದ ಸ್ಟಿಕ್ಕರ್ಗಳು ಆಟೋದ ಹಿಂದೆ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಹೋಗಲು ಪ್ರೇರೇಪಿಸಿದೆ. ಮಾರ್ಚ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣುವ ರಾಬರ್ಟ್ ಬೀದರ್ ಜಿಲ್ಲೆಯಲ್ಲೂ ಅಬ್ಬರಿಸಲಿದ್ದು, ಬಾಲ್ಕಿಯಲ್ಲಿ ರಿಲೀಸ್ಗೂ ಮುನ್ನವೇ ಹೊಸ ಕ್ರೇಜ್ಗೆ ಮುನ್ನುಡಿ ಬರಿತಾ ಇದೆ. ಇನ್ನು ರಿಲೀಸ್ ಬಳಿಕ ಅದ್ಯಾವ ರೀತಿ ಹವ ಸೃಷ್ಟಿಸುತ್ತೋ ಕಾದು ನೋಡಬೇಕು. ಇತ್ತ ಮಂಡ್ಯದಲ್ಲೂ ರಾಬರ್ಟ್ ಚಿತ್ರದ ಫ್ಲೆಕ್ಸ್ಗಳು ರಾರಾಜಿಸುತ್ತಿದೆ. ಇಲ್ಲಿನ ಮುಖ್ಯ ರಸ್ತೆಯ ಇಕ್ಕೆಲದಲ್ಲಿ ಡಿ ಬಾಸ್ ಗನ್ ಹಿಡಿದು ನಿಂತಿರುವ ಆಳೆತ್ತರದ ಫ್ಲೆಕ್ಸ್ ರೆಡಿಯಾಗಿ ನಿಂತಿದ್ದು, ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಹೋಗುವಂತೆ ಪ್ರೇರೇಪಿಸುತ್ತಿದೆ. ಇದು ಸಿನಿಮಾದ ಬಗ್ಗೆ ಮಾಹಿತಿ ಕೊಡುವ ಚಾನೆಲ್ ಆಗಿದ್ದು, ರಹಸ್ಯಕಾರಿ ದ್ವೀಪಗಳು, ಮತ್ಸ್ಯಲೋಕದ ವಿಚಿತ್ರಗಳು, ಭಯಾನಕ ಸ್ಥಳಗಳು, ಪುರಾತನ ಇತಿಹಾಸಗಳು, ಹೀಗೆ ಕುತೂಹಲಕಾರಿ ವಿಚಾರಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದ್ರೆ ದಯವಿಟ್ಟು ಜಿಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಕೋಸ್ಟಲ್ ಕನ್ನಡಕ್ಕೆ ನೀವು ನೀಡಿರೋ ಪ್ರೋತ್ಸಾಹದಂತೆ ಜಿಯೋಗ್ರಫಿ ಕನ್ನಡಕ್ಕೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅತ್ಯಗತ್ಯ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಲಾಗಿದೆ. ದಯವಿಟ್ಟು ಈ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ವೀಕ್ಷಿಸಿ ಆಶೀರ್ವದಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.